ಧರಿಸಿಯೇ ನೀ ಸದಾ ಕನ್ನಡದ ಕವಚ ಪಾರ್ಥ ಸಾರಥಿ ಸಾರಥಿ ಧರಿಸಿಯೇ ನೀ ಸದಾ ಕನ್ನಡದ ಕವಚ ಹಿಡಿದಿಗೆ ನೀ ಕೈವಿ ಹರಿದಾಸ ಖಡ್ಗವ ಹಿಡಿದಿಗೆ ನೀ ಕೈಯಲ್ಲಿ ಹರಿದಾಸ ಖಡ್ಗವ ಪಾರ್ಥ ಸಾರಥಿ ಮಮತೆಯ ಮೂರ್ತಿ ಬೆಳಕಾಗಿ ಮಂದಿಗೆ ಕನ್ನಡ ಲೋಕಕ್ಕೆ ಬೆಳಕಾಗಿ ಬಂದಿಗೆ ಕನ್ನಡ ಲೋಕಕ್ಕೆ ಪುತ್ರನಾಗಿಗೆ ನೀ ಮಾತೆ ವಾಗ್ದೇವಿಗೆ ಪುತ್ರನಾಗಿಗೆ ನೀ ಮಾತೆ ವಾಗ್ದೇವಿಗೆ ವಿಶ್ವಮಿತ್ರನಾಗಿಗೆ ವಿಶ್ವಮಿತ್ರನಾಗಿಗೆ ವಾಕ್ಸಿದ್ಧಿಯಿಂದ ವಿಶ್ವಮಿತ್ರನಾಗಿಗೆ ವಾಕ್ಸಿದ್ಧಿಯಿಂದ ಪದ್ಮನಾಭದಾಸಗೆ ಪದ್ಮನಾಭದಾಸಗೆ ನಿನ್ನ ದಿವ್ಯಾಲಿಂಗನ ಪದ್ಮನಾಭದಾಸಗೆ ನಿನ್ನ ದಿವ್ಯಾಲಿಂಗನ ಸಿದ್ಧಿಯ ಸಿಂಚನ ಶಕ್ತಿಯ ಭ್ಯಂಜನ ಸಿದ್ಧಿಯ ಸಿಂಚನ ಶಕ್ತಿಯ ಭ್ಯಂಜನ ಪಾರ್ಥ ಸಾರಥಿ ಮಮತೆಯ ಮೂರ್ತಿ ವಾದಿರಾಜರೆತ್ತಿದರು ನಿನಗೆ ಜ್ಞಾನ ಕ್ಷಿತಿ ಪಾರ್ಥ ಸಾರಥಿ ಮಮತೆಯ ಮೂರ್ತಿ ನಿನ್ನ ದಿವ್ಯ ಸಿದ್ಧಿಯ ಸಿಂಚನ ಶಕ್ತಿಯ ಭ್ಯಂಜನ ಪಾರ್ಥ ಸಾರಥಿ ಪಾರ್ಥ ಸಾರಥಿ ಈಗ 65 ವರ್ಷ ಅವರಾಗಿದೆ. ಅವರು 120 ವರ್ಷ ಇರಬೇಕು, ನಾನು 120 ವರ್ಷ ಇರಬೇಕು ಅಂತ ಆಸೆ ಪಡ್ತೀನಿ. ಹೀಗೆ ಇಬ್ಬರು ಹರಿದಾಸರಾಗಿ ಹರಿದಾಸರ ಪರಮ ಭಕ್ತರಾಗಿ ನಮ್ಮ ಬದುಕನ್ನು ಹರಿದಾಸ ಪ್ರಚಾರಕ್ಕೆ ನಾವು ಮೀಸಲಾಗಿಟ್ಟಿದ್ದೇವೆ. ಹರಿದಾಸ ಸಾಹಿತ್ಯವನ್ನು, ಹರಿದಾಸ ಸಂಗೀತವನ್ನು ಅವರು ಒಬ್ಬ ವಾಗ್ಗೇಯಕಾರರಿಗೆ ಅವರು ಸುಮಾರು ಒಂದು 30-40 ಕೃತಿಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಈ ಸುಳಾದಿಯನ್ನು ಮಾಡೋದು ನಮಗೆ ತುಂಬ ಸಂತೋಷವಾಯಿತು. ಸುಳಾದಿ ಅನ್ನುವಂಥದ್ದು ಈಗ ಮರ್ತೋಗ್ಬಿಟ್ಟಿದೆ. ಆ ಸುಳಾದಿಯ 7 ತಾಳಗಳಲ್ಲಿ 7 ಚರಣದಿಂದಿಟ್ಟು ಕೊನೆಯ ಚರಣದಲ್ಲಿ ಜತೆ ಅಂತನ್ನುವಂಥದ್ದು ಏನೋ ಬರೆದಿದ್ದಾರೆ. ಏನು ನನಗೆ ಅರ್ಥ ಆಗಿದೆ, ಜತಿನೋ ಜತೆನೋ ಅರ್ಥ ಆಗಿಲ್ಲ ನನಗೆ. ಬಟ್ 30 ಕೃತಿಗಳು ಬಹಳ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ, ಆತ್ಮೀಯವಾಗಿದೆ. ಉಗಾಭಾವಗಳನ್ನು ಮಾಡಿದ ಉಗಾಭಾವನೆಗಳನ್ನು ನಾನು ಹಾಡಿದ್ದೀನಿ. ನಿಜವಾಗ್ಲೂ ನಾನು ಕರ್ನಾಟಕಕ್ಕೆ ಒಬ್ಬ ಹೆಮ್ಮೆಯ ಪುತ್ರನಾಗಿ, ಒಬ್ಬ ಮಹಾನ್ ಶಕ್ತಿಯಾಗಿ ಇವತ್ತು ನಮ್ಮ ಕಲಾ ಪ್ರಪಂಚಕ್ಕೆ, ಸಾಹಿತ್ಯ ಪ್ರಪಂಚಕ್ಕೆ ಒಬ್ಬ ಸೂರ್ಯನಾಗಿ ಬೆಳಗುತ್ತಾ ಇದ್ದಾರೆ.
ಅವರು ವಾದಿರಾಜ ಅನುಗ್ರಹದಿಂದ ವಾದಿರಾಜರು 20 ವರ್ಷ ಇದ್ದಾಗೆ ಅವರು 20 ವರ್ಷ ಆಗಲಿ, ಅಷ್ಟೇ ಸದೃಢರಾಗಿರಲಿ, ಅಷ್ಟೇ ಅವರು ಸಂಗೀತ ಮತ್ತು ಸಾಹಿತ್ಯಕ್ಕೆ ತಮ್ಮ ಬದುಕನ್ನು ಮೀಸಲಾಗಿರಲಿ ಅಂತ ಹೇಳಿ ನಾನು ಮೊದಲೇ ಹೇಳಿದಾಗೆ ನಾನು 20 ವರ್ಷ ಬದುಕೋಕ್ಕೆ ಇಷ್ಟಪಡ್ತೀನಿ. ಅವರಿದ್ದರೆ ಮಾತ್ರ. ನಮಸ್ಕಾರ. ಥ್ಯಾಂಕ್ ಯು. ಆಕೆ ಪದ್ಮನಾಭ್ ಅವರಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಈ ಸಂದರ್ಭದಲ್ಲಿ ಸುಂದರ ಪ್ರಕಾಶನದ ವತಿಯಿಂದ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ಆಕೆ ಪದ್ಮನಾಭರಾಯರಿಗೆ ಗೌರವವನ್ನು ಸಮರ್ಪಿಸಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾಡಿನ ಹೆಸರಾಂತ ಸಂಗೀತ ಶಾಸ್ತ್ರಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ಶ್ಯಾಮಲಾಜಿ ಭಾವೆ ಅವರು ಒಂದು ಕೀರ್ತನೆಯನ್ನು ಹಾಡ್ತಾ ಇದ್ದಾರೆ. ತತ್ಪೂರ್ವದಲ್ಲಿ ಸಚ್ಚಿದಾನಂದ ಗಣಪತಿ ಆಶ್ರಮದ ಪೂಜ್ಯ ಶ್ರೀ ದತ್ತ ವಿಜಯಾನಂದ ಸ್ವಾಮೀಜಿಯವರ ಪ್ರಸಾದವನ್ನು ತೆಗೆದುಕೊಂಡು ಅವರ ಶಿಷ್ಯರಾಗಿರ್ತಕ್ಕಂಥ ಸತ್ಯಮೂರ್ತಿಯವರು ಮೈಸೂರಿನಿಂದ ಬಂದಿದ್ದಾರೆ. ಅವರು ಆ ಪ್ರಸಾದವನ್ನು ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರಿಗೆ ನೀಡ್ತಾ ಇದ್ದಾರೆ. ಹಾಗೂ ಡಾಕ್ಟರ್ ಶ್ಯಾಮಲಾಜಿ ಭಾವೆ ಅವರಿಂದ ಒಂದು ಕೀರ್ತನೆ. ಏತದ ನಂತರದಲ್ಲಿ ಸಂಜೆ ದಾಸರ ಭಕ್ತಾದಿಗಳನ್ನು ವೇದಿಕೆಯಲ್ಲಿರುವಂಥ ಎಲ್ಲ ಮಹಿಳೆಯರಿಗೆ ನನ್ನ ಆತ್ಮೀಯವಾದ ಸಾಷ್ಟಾಂಗ ಪ್ರಣಾಮಗಳು. ಸಹೋದರರಾದ ಶ್ರೀ ಪಾರ್ಥಸಾರಥಿ ಅವರ ಪತ್ನಿಯವರಿಗೆ, ಈಗ ತಾನು ಪ್ರತಿಯೊಬ್ಬರು ಮಾತಾಡ್ತಿರೋರು 120 ವರ್ಷ ಆಯುಸ್ಸು ಇರುತ್ತೆ ಅಂತ ಹೇಳಿದ್ರು. ಖಂಡಿತವಾಗಲೂ ಇವತ್ತಿಂದ 120 ವರ್ಷ ಆಯುಸ್ಸು ಆಗಲಿ. ದಾಸರ ತುಂಬ ಆತ್ಮೀಯವಾದ ಪ್ರೀತಿಯ ಪುತ್ರ ಅವರು. ಹಾಗಾಗಿ ಕೆಲವು ಜನ್ಮಗಳು ಒಂದು ಕಾರ್ಯವನ್ನು ಮಾಡಲಿಕ್ಕಾಗಿಯೇ ಜನ್ಮ ತಾಳಿರ್ತಾರೆ. ಹಾಗೆ ಆ ಲೇಖನಿ, ಆ ವಾಗ್ದೇವತೆಯ ವರದಾನ ಅವರಿಗೆ ಎಂದೆಂದಿಗೂ ಸಿಕ್ಕಿದೆ. ಇದು ಒಂದು ಭಾಗ್ಯದ ಮಾತು. ಎಲ್ಲ ಆತ್ಮೀಯರೇ ನನ್ನ ಆತ್ಮೀಯವಾದ ನಮಸ್ಕಾರಗಳು. ಒಂದೇ ಒಂದು ಹಾಡನ್ನು ಹಾಡಿ ಗೌರಿ ಸುಂದರವರು ಮತ್ತು ನಾನು ಒಂದೇ ಕುಟುಂಬದಲ್ಲಿ ಹುಟ್ಟಿದಾಗೆ ಅವರಿಗೆ ನಾನು ತುಂಬ ಪ್ರೀತಿಯ ಆತ್ಮೀಯ ಸಹೋದರಿ. ಅವರಿಗೆ ಪರಮಾತ್ಮನ ರಕ್ಷೆ, ಆಶೀರ್ವಾದ, ಕವಚ, ರಕ್ಷೆಯ ಕವಚ ಇರಲಿ ಅಂತ ಹೇಳಿ ನಾವೆಲ್ಲರೂ ಸೇರಿ ಅವರಿಗೆ ಅತ್ಯಂತ ಧನ್ಯವಾದಗಳನ್ನ ಅರ್ಪಿಸುವ ಮೂಲಕ ಪರಮಾತ್ಮನ ಆಶೀರ್ವಾದ
ತಂದೆನಿ ಸಲಹೆ ಒಂದೇ ಮನಕ್ಕೆ ನಾನಿಂದು ರಮಿಸುವೆ ತೋರಿನಿಯನ್ನನು ಬಾರಿ ಬಾರಿಗೆ ತೋರಿನಿಯನ್ನನು ಬಾರಿ ಬಾರಿಗೆ ಸಾಲಿನ ಬಾರಿ ಜಾಕ್ಷತೆ ಸಾಲಿನ ಬಾರಿ ಜಾಕ್ಷತೆ ತೋರನಿಯನ್ನಯ ಚಾಚರಣ ತೋರನಿನ್ನಯ ಚಾಚರಣ ಅಪಾರ ಕರುಣಾನಿಧಿ ಅಪಾರ ಕರುಣಾನಿಧಿ ಒಂದೇ ಮನಕ್ಕೆ ನಾನಿಂದು ನಮಿಸುವೆ ದೇವದೇವನೇ ಸಾರ್ವಭೌಮನೇ ದೇವದೇವನೇ ಸಾರ್ವಭೌಮನೇ ಯಾವ ಕಾಲಕ್ಕೆ ಯಾವ ದೇಶದಲ್ಲಿ ದೇವದೇವನೇ ಸಾರ್ವಭೌಮನೇ ಯಾವ ಕಾಲಕ್ಕೆ ಯಾವ ದೇಶದಲ್ಲಿ ಜೀವನೆಲ್ಲರೂ ಕಾಮದೇವನೇ ಜೀವನೆಲ್ಲರೂ ಕಾಮದೇವನೇ ಗೋವಿಂದ ಗೋಪತಿಯೇ ಗೋವಿಂದ ಗೋಪತಿಯೇ ಒಂದೇ ಮನಕ್ಕೆ ನಾನಿಂದು ರಮಿಸುವೆ ಪರಾಂಬೆನ ಪರಾಂಬು ಮಾಡಲಿ ಪರಾಂಬೆನ ಪರಾಂಬು ಮಾಡಲಿ ಹರಾದಿವನಜನೆ ಸುರರ ಭಕ್ಷಣೆ ಹರಾದಿವನಜನೆ ಸುರರ ಭಕ್ಷಣೆ ಚರಾಚರದಲ್ಲಿ ವಿರಾಜಿತಂತೆ ಚರಾಚರದಲ್ಲಿ ವಿರಾಜಿತಂತೆ ಪುರಂದರ ವಿಠಲರಾಯ ಪುರಂದರ ವಿಠಲರಾಯ ಪುರಂದರ ವಿಠಲರಾಯ ಒಂದೇ ಮನಕ್ಕೆ ನಾನಿಂದು ರಮಿಸುವೆ ಸಿಂಧು ಶಯನನೆ ಮಂದಹಾಸನೆ ಬಂದ ನುರಿತಗಳು ಮಂಗಪೂರನೆ ತಂದೆನಿ ಸಲಹೆ ತಂದೆನಿ ಸಲಹೆ ಒಂದೇ ಮನಕ್ಕೆ ಒಂದೇ ಮನಕ್ಕೆ ಒಂದೇ ಮನಕ್ಕೆ ನಾನಿಂದು ನಮಿಸುವೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ತಮ್ಮ ಕಂಠ ಮಾಧುರ್ಯದಿಂದ ಇರುವ ಭಕ್ತ ಸಮೂಹವನ್ನು ಭಕ್ತಿಪಥದತ್ತ ಕೊಂಡೊಯ್ದಂತಹ ಡಾಕ್ಟರ್ ಶ್ಯಾಮಲಾಜಿ ಭಾವೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ
ನಮ್ಮ ಸುಂದರ ಪ್ರಕಾಶನದ ವತಿಯಿಂದ ಶ್ರೀಯುತ ಗೌರಿ ಸುಂದರ್ ಅವರು ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಗೌರವವನ್ನು ಸ್ವೀಕರಿಸಬೇಕಾಗಿ ಡಾಕ್ಟರ್ ಶ್ಯಾಮಲಾಜಿ ಭಾವೆ ಅವರನ್ನ ಪ್ರಾರ್ಥಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮುಂಬೈನಿಂದ ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿರ್ತಕ್ಕಂತಹ ಶ್ರೀಯುತ ಸುಧೀರ್ ಅವರು ಚಾರ್ಟರ್ಡ್ ಅಕೌಂಟೆಂಟ್ ವೇದಿಕೆಗೆ ಬಂದು ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೇನೆ. ಅವರೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಈ ಒಂದು ಸಭಾ ಮಂಟಪವನ್ನು ಒದಗಿಸಿಕೊಟ್ಟಿರತಕ್ಕಂತಹ ಹಾಗೂ ಇಲ್ಲಿ ಎಲ್ಲ ಈ ಒಂದು ಸುವ್ಯವಸ್ಥೆಗೆ ಕಾರಣರಾಗಿರ್ತಕ್ಕಂಥವರು ಇಲ್ಲಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಡಾಕ್ಟರ್ ಎಂ ಲೀಲಾವತಿ ಅವರು ಕೂಡ ಗೌರವವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಶ್ರೀ ಶ್ರೀನಿವಾಸರಾವ್ ಕಸಬೆ ಅವರು ಹಾಗೂ ಶ್ರೀ ಆರ್ ಗೋಪಿನಾಥ್ ಅವರು ಇದ್ರೆ ಅವರು ಕೂಡ ಬಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಆರ್ ಗೋಪಿನಾಥ್ ಅವರು. ಇದೀಗ ಸಿಂಗಪೂರ್ನಿಂದ ಬಂದಿರತಕ್ಕಂತಹ ಶ್ರೀಮತಿ ಭಾಗ್ಯಮೂರ್ತಿಯವರು ತಮ್ಮ ಕಂಠ ಸೇರಿಯ ಪರಿಚಯದೊಂದಿಗೆ ದಾಸ ಸಾಹಿತ್ಯದ ಒಂದು ಕೀರ್ತನೆಯನ್ನು ನಮ್ಮೆಲ್ಲರಿಗೂ ಕೂಡ ಶ್ರಾವಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಯಾವಾಗ ನಾನು ಸಿಂಗಪೂರಿಂದ ಬೆಂಗಳೂರಿಗೆ ಬಂದ್ರೂ ಯಾವ ಮುಖ್ಯ ಕೆಲಸವನ್ನು ಮರೆತರೂ ಪರವಾಗಿಲ್ಲ, ಆದರೆ ಆತ್ಮೀಯರು ಪಾರ್ಥಸಾರಥಿಯವರಿಗೆ ನಾನು ಒಂದು ಫೋನ್ ಮೂಲಕನಾದರೂ ಆಶೀರ್ವಾದವನ್ನು ಪಡೆದೇ ನಾನು ವಾಪಸ್ ಹೋಗಲ್ಲ. ಈ ಸರಿ ಹಾಗೆ ನಾನು ನಾಳೆ ಊರಿಗೆ ಹೋಗ್ತಾ ಇದ್ದೀನಿ, ನಾವು ಹೊರಡ್ತಾ ಇದ್ದೀನಿ, ನಮ್ಗೆ ಆಶೀರ್ವಾದ ಮಾಡಿ ಅಂತ ಫೋನ್ ಮಾಡಿದಾಗ ಅವರು ಈ ಒಂದು ಶುಭ ಸಮಾರಂಭದ ಬಗ್ಗೆ ನನಗೆ ಹೇಳಿ, ನೀವಿರೋದೇ ಭಾಗ್ಯ ಅವರೇ, ನೀವಿರೋದೇ ನಮ್ಮ ದೊಡ್ಡ ಭಾಗ್ಯ, ಖಂಡಿತ ನೀವು ಬಂದು ಒಂದು ಹಾಡನ್ನಾದ್ರೂ ಮಾಡಬೇಕು ಅಂತ ಹೇಳಿದ್ರು. ನಾನಂದೆ ಅದು ನನ್ನ ದೊಡ್ಡ ಭಾಗ್ಯ ಅಂತ. ಸೊ ಆ ಒಂದು ಸಂದರ್ಭವನ್ನು ಅವರು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ನನ್ನ ಅನಂತ ಧನ್ಯವಾದಗಳು. ಈ ಥರ ಒಂದು ನಾವು ಎಷ್ಟೋ ಪ್ರೋಗ್ರಾಮ್ಗಳನ್ನು ಮಾಡಿದ್ರು ಸಿಂಗಪೂರಲ್ಲಿ, ಇದು ಒಂದು ಅಭೂತಪೂರ್ವ ಅತಿಶಯವಾದಂತಹ ಒಂದು ಸಮಾರಂಭ. ಇಂತಹ ಸಮಾರಂಭದಲ್ಲಿ ಸ್ವಲ್ಪ ಒಂದು ಅವಕಾಶ ಸಿಕ್ಕರೂ ಬಂದು ಹಾಡೋದೇ ನಮಗೆ ಒಂದು ದೊಡ್ಡ ಆಶೀರ್ವಾದ ಅನ್ನೋ ನಂಬಿಕೆಯಿಂದ ನಾನು ಇವಾಗ ಹಾಡ್ತಾ ಇದ್ದೀನಿ. ನನಗೆ ಇಂಥ ಒಂದು ಅವಕಾಶವನ್ನು ಕೊಟ್ಟ ಪಾರ್ಥಸಾರಥಿಯವರಿಗೆ ಅನಂತ ಧನ್ಯವಾದಗಳು. ಇಂತಹ ನೂರಾರು ವಸಂತಗಳನ್ನು ನೀವು ನೋಡಬೇಕು ಅಂತ ನಾನು ಶ್ರೀ ರಾಘವೇಂದ್ರರಲ್ಲಿ ಪ್ರಾರ್ಥಿಸ್ತೀನಿ. ನೀವು ಪ್ರತಿ ವರ್ಷವೂ ಸಿಂಗಪೂರಿಗೆ ಬಂದು ನೀವೇ ಒಂದು ಸ್ಫೂರ್ತಿ ನಮಗೆ ದಾಸರ ಆರಾಧನೆ ಮಾಡೋಕ್ಕೆ. ಇವತ್ತಿನ ದಿನ ನೀವು 100 ಜನರಲ್ಲಿ ನಾನು ಹಾಡಿಸಿದ್ದೀನಿ ಅಂದರೆ ಅದರಲ್ಲಿ ಆ ಕೀರ್ತಿ ನಿಮಗೆ ಸೇರಿತ್ತು, ನೀವೇ ಸ್ಫೂರ್ತಿ ನನಗೆ. ಸೊ ಈಗ ನಾನು ಈ ಅತಿ ಆನಂದ ಆದಾಗ ಏನು ಹೇಳ್ಬೋದೋ ಆ ಹಾಡನ್ನು ಹಾಡ್ತಾ ಇದ್ದೀನಿ. ಗೋವಿಂದ ಅತಿ ಆನಂದ. ಗೋವಿಂದ ಗೋವಿಂದ ಅತಿ ಆನಂದ, ಗೋವಿಂದ ಗೋವಿಂದ ಅತಿ ಆನಂದ, ಗೋವಿಂದ ಗೋವಿಂದ ಅತಿ ಆನಂದ. ಸಕಲ ಸಾಧನವು ನೀನಾನಂದ, ಗೋವಿಂದ ಗೋವಿಂದ ಅತಿ ಆನಂದ.
ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ಅಡುರೇಣು ದೃಢ ಕಾಷ್ಟ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ಗೋವಿಂದ ಗೋವಿಂದ ಅತಿ ಆನಂದ ಸಕಲ ಸಾಧನವು ನೀನಾನಂದ ಗೋವಿಂದ ಗೋವಿಂದ ಅತಿ ಆನಂದ ಆನಂದ ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಇವರಿ ಮಹಿಮೆಯ ತಿಳಿಯುವುದೇ ಆನಂದ ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಇವರಿ ಮಹಿಮೆಯ ತಿಳಿಯುವುದೇ ಆನಂದ ಮಂಗಳ ಮಹಿಮ ಶ್ರೀ ಪುರಂದರ ವಿಠಲ ಮಂಗಳ ಮಹಿಮ ಶ್ರೀ ಪುರಂದರ ವಿಠಲ ಹಿಂಗದೆ ದಾಸರ ಸದಪುರೇ ಆನಂದ ಮಂಗಳ ಮಹಿಮ ಶ್ರೀ ಪುರಂದರ ವಿಠಲ ಹಿಂಗದೆ ದಾಸರ ಸದಪುರೇ ಆನಂದ ಗೋವಿಂದ ಗೋವಿಂದ ಅತಿ ಆನಂದ ಸಕಲ ಸಾಧನವು ನೀನಾನಂದ ಗೋವಿಂದ 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 ಅತಿ ಆನಂದ ಈ ಕೃತಿಯ ಬಿಡುಗಡೆಯಲ್ಲಿ ವಿಶೇಷವಾಗಿ ಸಹಕರಿಸಿರ್ತಕ್ಕಂತಹ ಕೆಲವರು ಪರದೆಯ ಹಿಂದಿದ್ದು ಈ ಕೃತಿಯ ಬಿಡುಗಡೆಗೆ ಸಹಕರಿಸಿದ್ದಾರೆ. ಅವರು ಬಂದು ಗೌರವವನ್ನು ಸ್ವೀಕರಿಸಬೇಕು. ಹಾಗೂ ಶ್ರೀಮತಿ ಭಾಗ್ಯಮೂರ್ತಿಯವರು ಇದೀಗ ಡಾಕ್ಟರ್ ಅರುಣಮಲ್ಲಿಗೆ ಪಾರ್ಥಸಾರಥಿಯವರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಇವರೊಂದಿಗೆ ಭಾಗ್ಯ ಶ್ರೀಮತಿ ಶಾರದಾ ವಿಶ್ವನಾಥ್, ಶ್ರೀ ವೆಂಕಟೇಶ್ ಮುದ್ರಣದಲ್ಲಿ ವಿಶೇಷವಾಗಿ ಸಹಕರಿಸಿದಂಥವರು ಹಾಗೂ ಶ್ರೀ ಸುಬ್ರಹ್ಮಣ್ಯ ಕೆಳಗಡೆ ಇವರು ಕೂಡ ಬಂದು ನಮ್ಮ ಡಾಕ್ಟರ್ ಅರುಣಮಲ್ಲಿಗೆ ಪಾರ್ಥಸಾರಥಿಯವರಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಶ್ರೀಯುತ ಅನಂತ ಕುಲಕರ್ಣಿಯವರು ಕೀರ್ತನೆಯನ್ನ ದಾಸವಾಣಿಯನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಸಂಗೀತ ಶಾಸ್ತ್ರದಲ್ಲಿ ಹಿಂದೂಸ್ತಾನಿ ಸಂಗೀತ ಶಾಸ್ತ್ರದಲ್ಲಿ ಕಾರ್ಯಕ್ರಮದ ಕೊನೆಯಲ್ಲಿ ಭೈರವಿ ಅಂತ ಒಂದು ರಾಗ ಹಾಡು. ಆ ಭೈರವಿ ರಾಗ ಹಾಡಿದ್ರೆ ಮತ್ತೆ ಏನು ಹಾಡಿಲ್ಲ, ಯಾರು ಹಾಡಿಲ್ಲ. ಬಹುಶಃ ಇದು ಆ ಭೈರವಿ ರಾಗ ಹಾಡುವಂಥ ಯೋಗ ಏನಂತ ಸೌಭಾಗ್ಯ ನಮ್ಮ ಹಿರಿಯರಾದಂಥ ಮಾರ್ಗದರ್ಶಕರಾದಂಥ ಡಾಕ್ಟರ್ ಅರುಣಮಲ್ಲಿಗೆ ಪಾರ್ಥಸಾರಥಿಯವರ 65ನೇ ಹುಟ್ಟುಹಬ್ಬದ ದಿವಸ ನಮಗಿಲ್ಲಿ ದಾಸರ ಒಂದು ಹಾಡನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಮಿತಿಯವರು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾರೆ. ನಾನು ಪ್ರಸನ್ನ ವೆಂಕಟದಾಸರ ಊರಿನವರು, ಅದಕ್ಕೆ ಪ್ರಸನ್ನ ವೆಂಕಟದಾಸರ ಒಂದು ಕೃತಿಯನ್ನು ಹೇಳಿ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸ್ವರಮ್ಮ ಪರಮ್ಮ ಅಮ್ಮರು ಸಮೋಹನಿಮ್ಮಳು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ ಎಂಥ ಶ್ರೀಮಂತಾನಂದನು ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂದನು
ಮಮ್ಮನು ಹೆಮ್ಮಗ ಮಮ್ಮ ಮೃಡಮ್ಮರಿ ಮಮ್ಮ ಶಚಿಮ್ಮ ಸ್ವರಮ್ಮ ಪರಮ್ಮ ಅಮ್ಮನು ಸಮೋಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ ಯಂಥ ಶ್ರೀಮಂತಾನಂದನು ಶ್ರೀಕಾಂತಯ ಕಾಂತ ಯಂಥ ಶ್ರೀಮಂತಾನಂದನು ಅಂಗರು ಅಂಗಡ ಅಂಗನಂತಗಡ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರ ಗಂಗುಟ ಜಂಗರ ಜಗದ ಅಂಗಳ ಅಂಗಳ ಹಿಂಡಿ ಪಣಾಂಗ ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ವರವಾಹನ್ನರ ತುನ್ನ ಭವಾನ ಸುಖೋನ್ನತ ವರ್ಣಗರನ್ನಿಜ ನಿನ್ನೆದು ನಿನ್ಯಾರಿನ್ನೊಡೆಯಂದೇಗಂತ ಶ್ರೀಮಂತಾನಂದನು ಶ್ರೀಕಾಂತಯ ಕಾಂತ ಯಂಥ ಶ್ರೀಮಂತಾನಂದನು ಬಲ್ಲ ಕೈವಲ್ಲ ನೆರಲ್ಲ ಬಸುಲ್ಲ ಬಬಲ್ಲಿದ ಕುಲ್ಲದ ಕಲ್ಲ ನಗಲ್ಲದೆ ಹುಲ್ಲು ಕನಲ್ಲ ನವಲ್ಲ ನಿರಲ್ಲದೆ ಸಲ್ಲದು ಸೊಲ್ಲ ನಿನಿಲ್ಲದೆ ನಿಲ್ಲ ಬಲ್ಲ ಕೈವಲ್ಲ ನೆರಲ್ಲ ಬಸುಲ್ಲ ಬಬಲ್ಲಿದ ಕುಲ್ಲದ ಕಲ್ಲ ನಗಲ್ಲದೆ ಹುಲ್ಲು ಕನಲ್ಲ ನವಲ್ಲ ನಿರಲ್ಲದೆ ಸಲ್ಲದು ಸೊಲ್ಲ ನಿನಿಲ್ಲದೆ ನಿಲ್ಲ ಯಂಥ ಶ್ರೀಮಂತಾನಂದನು ಶ್ರೀಕಾಂತಯ ಕಾಂತ ಯಂಥ ಶ್ರೀಮಂತಾನಂದನು ಅಂಬರ ದುಂಬೆಯ ತುಂಬೆ ವಿಶುಂಬ ಸುದುಂಬಿಲಿ ನಿಂಬಿಟ್ಟು ಕುಂಬ ಕೃಪಾಂಬೆ ಅಂಬರ ದುಂಬಿಗೆ ತುಂಬೆ ವಿಶುಂಬ ಸುದುಂಬಿಲಿ ನಿಂಬಿಟ್ಟು ಕುಂಬ ಕೃಪಾಂಬೆ ಎಂಬ ಕದಂಬಕ ಬಿಂಬ ಪ್ರಸನ್ನ ಘಟನಂದ ಗಿಂಬಿವನೆಂಬ ಕುಟುಂಬಿ ಯಂಥ ಶ್ರೀಮಂತಾನಂದನು ಶ್ರೀಕಾಂತಯ ಕಾಂತ ಯಂಥ ಶ್ರೀಮಂತಾನಂದನು ಮಮ್ಮನು ಹೆಮ್ಮಗ ಮಮ್ಮ ಮೃಡಮ್ಮರಿ ಮಮ್ಮ ಶಚಿಮ್ಮ ಸ್ವರಮ್ಮ ಪರಮ್ಮ ಅಮ್ಮರು ಸಮೋಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ ಯಂಥ ಶ್ರೀಮಂತಾನಂದನು ಶ್ರೀಕಾಂತಯ ಕಾಂತ ಯಂಥ ಶ್ರೀಮಂತಾನಂದನು ಯಂಥ ಶ್ರೀಮಂತಾನಂದನು ಯಂಥ ಶ್ರೀಮಂತಾನಂದನು ಧನ್ಯವಾದಗಳು. ಶ್ರೀಯುತ ಗೌರಿ ಸುಂದರ್ ಅವರು ಹೆಸರಾಂತ ಗಾಯಕರಾದ ಶ್ರೀಯುತ ಅನಂತ್ ಕುಲಕರ್ಣಿ ಅವರಿಗೆ ನಮ್ಮ ಪ್ರಕಾಶನದ ವತಿಯಿಂದ ಗೌರವವನ್ನು ಸಮರ್ಪಿಸಬೇಕು ಅಂತ ಹೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅವರು ಒಂದು ಕೀರ್ತನೆಯನ್ನು ಹಾಡ್ತಾ ಇದ್ದಾರೆ. ತದನಂತರ ಹಿರಿಯೂರು ಸತ್ಯನಾರಾಯಣರು ಒಂದು ಕೀರ್ತನೆಯನ್ನು ಭಗವಂತನಿಗೆ ಸಮರ್ಪಿಸ್ತಾ ಇದ್ದಾರೆ. ಮೊದಲಿಗೆ ಶ್ರೀ ಎಸ್ ಪಿ ಕುಲಕರ್ಣಿ ಅವರು. ಮಕ್ಕಳ ಮಲ್ಯಾವಯ ಬೀಸ ಬ್ಯಾಡಂದ್ರ ಬಟ್ಟಲ
ಸಾಲಿಗ್ರಾಮನ ಹಾಲಭಿಷೇಕ ಪೂರನ್ನ ಹಪ್ಪಳ ಸಂದಿಗೆ ಮಾಡಿದ ಮನೆಗೆ ಹಪ್ಪಳ ಸಂದಿಗೆ ಅರಗಿದ ಮನೆಗೆ ತಪ್ಪದೆ ತಾಹೋದ ಮುಚ್ಚಿಡ ಬ್ಯಾಡಿರಿ ಮುಟ್ಟುವನಲ್ಲ ನಿಮ್ಮಂಥವನಲ್ಲ ಸಾರಿಸಿದ ಮನೆಯಲ್ಲಿ ಸುಣ್ಣವ ಚೆಲ್ಲಿದ ಸಾರಿಸಿದ ಮನೆಯಲ್ಲಿ ಸುಣ್ಣವ ಚೆಲ್ಲಿದ ಬೆಳೆ ಧೂಳು ಹರಡಿದ ಸಾರಣೆ ರಂಗೋಲ್ಯಾಗೆ ಯಶೋದ ಸಾರಣೆ ರಂಗೋಲ್ಯಾಗೆ ಯಶೋದ ಮೂಡುಬಾರೆಂದು ಕರೆದ ಕೋಲು ಕೃಷ್ಣ ಸಾಗರ ಶೇಷ ಕೋಲನ್ನ ಹೋಗ ಸಾಲಿ